ಶ್ರೀರಂಗಪಟ್ಟಣ ತಾಲೂಕು ಕೃಷಿ ಅಧಿಕಾರಿಯಾಗಿ ಬದ್ಧತೆಯಿಂದ ಕೆಲಸ ನಿರ್ವಹಿಸಿ ಸೇವಾ ನಿವೃತ್ತರಾದ ರಾಮೇಗೌಡರಿಗೆ ಸಂಘ ಸಂಸ್ಥೆಗಳಿಂದ ಹೃದಯ ಸ್ಪರ್ಶಿ ಅಭಿನಂದನೆ. ರೈತ ಸ್ನೇಹಿ ಅಧಿಕಾರಿಯಾಗಿ 35 ವರ್ಷಗಳ ಕೃಷಿ ಇಲಾಖೆಯಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾದ ರಾಮೇಗೌಡ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ. ಜಲಾನಯನ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಸ್ನೇಹಿ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿ ಸೇವಾ ನಿವೃತ್ತರಾದ ರಾಮೇಗೌಡ ಅವರನ್ನು ಇಂದು ಕೆಆರ್ ಪೇಟೆ ಪಟ್ಟಣದ ಆಗ್ರೋ ಕೇಂದ್ರ ಮತ್ತು ಕುವೆಂಪು ಕನ್ನಡ ಸೇವಾ ಬಳಗದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಫಲವನ್ನು ರೈತ ಬಾಂಧವರಿಗೆ ತಲುಪಿಸಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಬಹುದು ಎಂಬ ಜಾಗೃತಿ ಮೂಡಿಸಿದ ರೈತ ಸ್ನೇಹಿ ಅಧಿಕಾರಿಯಾದ ರಾಮೇಗೌಡ ಅವರು ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ ಹಾಗೂ ಕೃಷ್ಣರಾಜಪೇಟೆ ತಾಲೂಕುಗಳಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತರಾಗಿದ್ದಾರೆ. ರಾಮೇಗೌಡ ಅವರ ನಿವೃತ್ತ ಜೀವನವು ಸುಖಮಯವಾಗಿರಲಿ, ದಯಮಯನಾದ ಭಗವಂತನು ಸಮೃದ್ಧ ಸ್ವಾಭಿಮಾನಿ ಜೀವನವನ್ನು ನಡೆಸುವ ಶಕ್ತಿ ನೀಡಲಿ ಎಂದು ಆಗ್ರೋ ಕೇಂದ್ರದ ವ್ಯವಸ್ಥಾಪಕರಾದ ಪ್ರಕಾಶ್ ಗೌಡ ಮನವಿ ಮಾಡಿದರು. ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್ ರೈತ ಸ್ನೇಹಿತ ಅಧಿಕಾರಿ ರಾಮೇಗೌಡ ಅವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಹಿಂದಿನ ದಿನಮಾನದಲ್ಲಿ ರಾಮೇಗೌಡರಂತ ರೈತ ಸ್ನೇಹಿತ ಅಧಿಕಾರಿಗಳು ಸಿಗುವುದೇ ಕಷ್ಟವಾಗಿದೆ. ತಮ್ಮ ಕರ್ತವ್ಯದ 35 ವರ್ಷಗಳಲ್ಲಿ ರೈತರು ಸ್ವಾವಲಂಬಿ ಜೀವನ ನಡೆಸಿ ಸಮೃದ್ಧವಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ನೆರವಾದ ರಾಮೇಗೌಡರು ಬದ್ಧತೆ ಹಾಗೂ ಶಿಸ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಸರ್ಕಾರಿ ಕೆಲಸವನ್ನ ದೇವರ ಕೆಲಸವೆಂದು ಭಾವಿಸಿ ರೈತರಿಗೆ ಕೃಷಿ ಚಟುವಟಿಕೆಗಳ ಮೂಲಕ ಶಕ್ತಿ ತುಂಬುವ ದಿಕ್ಕಿನಲ್ಲಿ ನೆರವಾಗಿರುವ ರಾಮೇಗೌಡರ ನಿವೃತ್ತ ಜೀವನವು ಸುಖಮಯವಾಗಿರಲಿ ಎಂದು ಮಂಜುನಾಥ್ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಲಕ್ಷ್ಮೀಪುರ ಜಗದೀಶ್, ವಿಜಯಲಕ್ಷ್ಮಿ ರೈಸ್ ಮಿಲ್ ವ್ಯವಸ್ಥಾಪಕರಾದ ಅಯಾಸ್ ಅಹಮದ್, ಅಗ್ರಹಾರ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೆಆರ್ ಪೇಟೆ ತಾಲೂಕು ಅಧ್ಯಕ್ಷ ವಿ ಲೋಕೇಶ್, ಉದ್ಯಮಿ ಹಂಸ ರಮೇಶ್, ಬಿರಿಯಾನಿ ವೆಂಕಟೇಶ್, ರವಿ ನಂದನ್ ಸೇರಿದಂತೆ ಬಂಡಿಹೊಳೆ, ಮಾಕವಳ್ಳಿ ಹಾಗೂ ಬೀರವಳ್ಳಿ ಗ್ರಾಮಗಳ ವ್ಯಾಪ್ತಿಯ ನೂರಾರು ಪ್ರಗತಿಪರ ರೈತ ಬಾಂಧವರು ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೇಂದ್ರ ಬಿಂದುವಾದ ನಮ್ಮ ಕೃಷಿ ಇಲಾಖೆ ವತಿಯಿಂದ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ರಾಮೇಗೌಡರು ಇವರಿಗೆ ನಿವೃತ್ತಿಯಾಗಿದ್ದಾರೆ. ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಹೇಳಿ ನಾನು ಮಂಜಣ್ಣ ಅವ್ರ ಹತ್ರ ಮತ್ತು ಲೋಕೇಶ್ ಮತ್ತು ನೀಲಕಂಠಣ್ಣ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಧಾರಾಳವಾಗಿ ಇಟ್ಕೊಳ್ಳಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಾವು ನಿಮ್ಮೊಟ್ಟಿಗೆ ಸೇರ್ಕೊತೀವಿ ಅಂತ ಹೇಳಿ ನನಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ಅವರು ಮೂಲ ಕಾರ್ಯಕರ್ತರು ಮಂಜಣ್ಣ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರಾದ ಲೋಕೇಶ್ ಮತ್ತು ನೀಲಕಂಠಣ್ಣ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕೋರಿಕೆ ಮೇರೆಗೆ ಇವತ್ತು ಈ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀಯುತ ರಾಮೇಗೌಡರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿವಸ ನಮ್ಮ ಈ ಸತ್ಕಾರ್ಯವನ್ನು ಸ್ವೀಕರಿಸಿಗೆ ಬಂದಿರತಕ್ಕಂಥದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಮಂಜಣ್ಣ ಅವರ ಪರವಾಗಿ, ನಮ್ಮ ಕುವೆಂಪು ಕನ್ನಡ ಸಂಘ ಇದೆ ಅದರ ಪರವಾಗಿ, ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಆಟೋ ಸ್ನೇಹಿತರು, ಇತರ ಸ್ನೇಹಿತರು, ಇವರ ಪರವಾಗಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ನಮಗೆ ಹಾಗೆ ಹಿರಿಯರಾದ ನಮ್ಮ ರೈಸ್ ಮಿಲ್ ರನ್ ಮಾಡ್ತಕ್ಕಂಥ ಹಿರಿಯರು ಅಂಜಾದಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸಿ, ನಾನು ರಾಮೇಗೌಡರ ಬಗ್ಗೆ, ರೈತರು ಇವರನ್ನ ಕಂಡ್ರೆ ಅಷ್ಟು ಅಭಿಮಾನ. ಇವರು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಜಲಾನಯನ ಇಲಾಖೆಯಲ್ಲಿ ಇದ್ದರು. ಈ ಜಲಾನಯನ ಇಲಾಖೆಯಲ್ಲಿ ಒಂದು 20-25 ವರ್ಷ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಕೆಲಸ ಮಾಡಿದ್ರು. ಆ ಟೈಮ್ನಿಂದ ನಾನು ನೋಡ್ತಾ ಇದ್ದೀನಿ ಅವ್ರನ್ನ. ತುಂಬ ಸ್ನೇಹಜೀವಿ. ರೈತರು ಇವ್ರನ್ನ ಬೇಗ ಗುರುತಿಸ್ತಾರೆ. ಇವರು ಸಹ ರೈತರು ಒಟ್ಟಿಗೆ ಸ್ನೇಹಮಯವಾಗಿ ಇದ್ದರು. ಇವರು ಮಾಡಿರ್ತಕ್ಕಂಥ ಕೆಲಸ ರೈತರು ನೆನೆಸ್ತಾರೆ. ಇವತ್ತು ಬಂಡ್ ಹಾಕೋದು ಮತ್ತು ಕೃಷಿ ಹೊಂಡಗಳನ್ನು ಮಾಡ್ತಕ್ಕಂಥದ್ದು, ರೈತರಿಗೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಇದನ್ನು ಹೆಚ್ಚಾಗಿ ರಾಮೇಗೌಡರು ತೊಡಗಿಸ್ಕೊಂಡಿದ್ರು. ಹಾಗಾಗಿ ಈಗ ಅಂತ ಶ್ರೀ ರಾಮೇಗೌಡರು ನಾಗಮಂಗಲ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ, ಕ್ಯಾರ್ಪೇಟೆಯಲ್ಲಿ ಮಾಡಿದ್ದಾರೆ, ಪಾಂಡವಪುರದಲ್ಲೂ ಕೆಲಸ ಮಾಡಿದ್ದಾರೆ, ಶ್ರೀರಂಗಪಟ್ಟಣದಲ್ಲಿ ಕೊನೆ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಕೆಲಸ ಮಾಡಿ ಅಲ್ಲಿ ನಿವೃತ್ತಿಯಾಗಿದ್ದಾರೆ. ಇವರು ಇಲ್ಲೇ ಕ್ಯಾರ್ಪೇಟೆಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಒಬ್ಬ ಮಗಳು. ಇಬ್ಬರನ್ನು ಮದುವೆ ಮಾಡಿ ಸುಖ ಜೀವನ ನಡೆಸ್ತಾ ಇದ್ದಾರೆ. ಈ ನಿವೃತ್ತಿ ಟೈಮ್ನಲ್ಲಿ
ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಸಂಸಾರಕ್ಕೆ ದೇವರು ಅನುಗ್ರಹ ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಂಡು ನಮ್ಮ ಅಂಗಡಿ ಪರವಾಗಿ ಮೊದಲನೇ ಆಗಿ ನಾನು ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀನಿ. ಉಲ್ಟಾ ಹಾಕಿ ಹಾಕಿ ಹಾಕ್ರಣ್ಣ. ಜಗ ನೀನು ತೊಗೊಂಡು ಹಾಕಿ ನಾನು ಎರಡು ಮಾತಾಡಲು ಇಚ್ಛೆ ಪಡ್ತೀನಿ. ಈಗಾಗಲೇ ತುಂಬ ಖುಷಿ ಆಗ್ತಾಯಿದೆ. ನಾನು ಕೇರ್ಪೇಟೆಗೆ ಬಂದಾಗ 88 89ರಲ್ಲಿ 23 ವರ್ಷ ನನಗೆ ಚಿಕ್ಕ ಹುಡುಗ. ನಾನು ಚಂದ್ರನವರು ಯಾರು ಕೆಲಸ ಮಾಡ್ಕೊಂಡು ಅಂದರು ಆಮೇಲೆ ಆಯಿತು. ನಿಮಗೆ ನಾವು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಬ್ಬರು ಕನಿಷ್ಠ ಆದರೂ ಇಬ್ಬರು ನನಗೆ ರೈತರುಗಳು ಪರಿಚಯ ಆದರೆ ನಾನು ನನ್ನ ಜೀವನದಲ್ಲಿ ಫಸ್ಟು ಕಾರ್ಯಕ್ರಮ ಪ್ರವೃತ್ತಿ ಮಾಡೋಕ್ಕೆ ಕೇರ್ಪೇಟೆ ತಾಲೂಕಿಗೆ ಎಂಟ್ರಿ ಮಾತಾಡ್ಬೇಡಿ. ನಾನು ಇಲ್ಲೇ ವಾಸ ಇದ್ದು ನಾನು ಸಾಧ್ಯವಾದಷ್ಟು ನನ್ನ ಮನಸ್ತೃಪ್ತಿಯಾಗಿ ನಾನು ಕೃಷಿ ಇಲಾಖೆಯಲ್ಲಿ ಗಲನೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ದೇವರು ನನಗೆ ಅಷ್ಟು ಅವಕಾಶ ಕೊಡೋದಕ್ಕೆ ನನಗೆ ಖುಷಿಯಾಗಿದೆ. ಕೃಷಿ ಇಲಾಖೆ ಅನ್ನ ಮತ್ತು ಸಂತೋಷ ಶ್ರೇಯಸ್ಸು ಕೊಟ್ಟಿದ್ದೆ. ಅದನ್ನು ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತು ಇದು ಮಾತಾಡಿ ಏನು ಪ್ರಕಾಶನ ಮತ್ತು ಕುವೆಂಪು ಸಂಘದಿಂದ ಸನ್ಮಾನ ಮಾಡಿದ್ರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇರ್ಪೇಟೆ ಕನ್ನಡ ಕುವೆಂಪು ಸಂಘ ಮತ್ತು ನಮ್ಮ ಪ್ರಕಾಶ್ ರಾಘರು ಅವರು ನನ್ನ ಸೇವೆಯನ್ನು ಸ್ಮರಿಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ತುಂಬ ಅಭಿನಂದನೆಗಳು. ಮತ್ತು ಪತ್ರಕರ್ತರಾದ ನಮ್ಮ ನೀಲಕಂಠನವರು, ನಮ್ಮ ಗೃಹಪಚಳ್ಳಿ ಶ್ರೀನಿವಾಸ್ ಅವರು, ನಮ್ಮ ಲೋಕೇಶ್ ಅವರು ಎಲ್ಲರಿಗೂ ನಾವು ಹೊಂದಿಸಿ ಎರಡು ಮಾತು ಮಾಡಿ. ಕೃಷಿ ಇಲಾಖೆ ಹಾಗೂ ಜಲನಯನ ಇಲಾಖೆಯಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಕೃಷಿ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಹಿರಿಯರು, ಆತ್ಮೀಯರು ಶ್ರೀಯುತ ರಾಮೇಗೌಡರವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ಆಗ್ರೋ ಕೇಂದ್ರದ ಮಾಲೀಕರಾದಂಥ ಪ್ರಕಾಶನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಪರವಾಗಿ ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಇದನ್ನು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಕಾಶಣ್ಣವರೇ, ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ರಾಮೇಗೌಡ ಸರ್ ಅವರೇ ಹಾಗೂ ನಮ್ಮ ಅಂಜದಣ್ಣವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ರೈತ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ರಾಮೇಗೌಡ ಸರ್ ಅವರು ಕೃಷಿ ಇಲಾಖೆಯಲ್ಲಿ ಸರ್ಕಾರ ಏನು ಸವಲತ್ತುಗಳನ್ನು ರೈತರಿಗೆ ನೀಡ್ತದೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನು ಅವರು ಸುದೀರ್ಘವಾಗಿ ಮಾಡ್ತಾ ಬಂದಿದ್ದಾರೆ. ರೈತರ ಮನಸ್ಸನ್ನು ಗೆದ್ದು ರೈತರಿಗೆ ತುಂಬ ವಿಶ್ವಾಸಿಯಾಗಿದ್ದರು. ಅವರು ಇದನ್ನು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿ ಸುಖಕರವಾಗಿರಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭಾಶಯವನ್ನು ಕೋರ್ತೀನಿ. ಸರ್ ಕಳಿಸ್ತೀವಿ ಅಧಿಕಾರಿ ಅಷ್ಟೇ ಅಲ್ಲ, ಭಾಳ ಸ್ನೇಹಜೀವಿ. ಡಿಪಾರ್ಟ್ಮೆಂಟಲ್ಲಿ ಇಷ್ಟು ವರ್ಷ ಒಳ್ಳೆ ಸೇವೆ ಮಾಡಿದ್ದಾರೆ. ಜನಪರವಾದ ಸೇವೆ ಅಂದರೆ ಸುಮ್ಮನೆ ಸೇವೆ ಅಲ್ಲ, ಜನಗೆ ಕರೆದು ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನು ಮಾಡಿಕೊಡುವಂಥ ವಿಚಾರದಲ್ಲಿ ತುಂಬ ಮುಂದಾಳತ್ವ ವಹಿಸಿದವರು. ನಮ್ಮ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಂತೂ ತುಂಬ ಜನಾನುರಾಗಿ ಇವರು ಏಡಿಯದವರಿಂದ ಹಿಡಿದು ಇಲ್ಲಿ ಆಫೀಸ್ವರೆಗೂ ಭಾಳ ಜನಾನುರಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕೆಲಸಗಳನ್ನ ನಾವು ಸ್ಮರಿಸ್ಕೊಂಡು ಅವರ ನಿವೃತ್ತಿ ಜೀವನ ತುಂಬ ಚೆನ್ನಾಗಿರಲಿ ಮತ್ತು ಒಳ್ಳೆಯ ಆರೋಗ್ಯ ಕೊಡಲಿ ಅವ್ರಿಗೆ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಡ್ತೀನಿ. ಥ್ಯಾಂಕ್ ಯು.